6 ಬಾಲಿಗೆ 6 ರನ್ ನೋಡಿದ್ರೆ ಫೈನಲ್ ಟಿಕೆಟ್. ಬಹುಶಃ ಏನಾದ್ರು ಸೂಪರ್ ಓವರ್ ಆಗುತ್ತಾ? ಎಂದೇ ಒಂದು ಸೂಪರ್ ಓವರ್ ಆಗ್ತಾ ಇಲ್ಲ KSPL ಅಲ್ಲಿ. ಏನಾದ್ರೂ ಸೂಪರ್ ಓವರ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೂಪರ್ ಓವರ್ ಆದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ನನಗೆ ಅನ್ಸುತ್ತೆ ಅದು ಪ್ಲಸ್ ಆದ್ರೆ ಬಹುಶಃ ಕೊಪ್ಪಳಿಗೆ ಪ್ಲಸ್ ಆಗೋ ಚಾನ್ಸಸ್ ಇರುತ್ತೆ ಸೂಪರ್ ಓವರ್ ಅಲ್ಲಿ. ಯಾಕಂತಂದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಮಿಡಲ್ ಆಫ್ ದ ಬ್ಯಾಟಲ್ ಆಡ್ಕೊಳ್ತಾ ಬರ್ತಿರುವಂತ ಗಣೀರ್ ವಾಪಸ್ ಓಪನ್ ಹಿಡಿತಾರೆ. ಅವ್ರ ಜೊತೆಗೆ ಪಟ್ಟಾಭಿ ಅವರು ನಿಲ್ಲಿಸ್ತಾರೆ. ಬಿಗ್ ಶಾಟ್ ಮಸಲ್ ಅಂತ ಹೇಳ್ಬೋದು ನಾವು ಅವರಿಗೆ. ಆದ್ರೆ ಇಲ್ಲಿ ನೋಡಿ 6 ಬಾಲಿಗೆ 6 ರನ್ಸ್ ಬೇಕಾದಾಗ ಮತ್ತೆ ಗಣೇಶ್ ಬಂದಿರೋದು ಬೌಲಿಂಗ್ಗೆ. ಇಲ್ಲಿ ಇವ್ರು ಏನ್ ಮಾಡ್ಬೇಕಾಗುತ್ತೆ, ಪ್ರತಿ ಬಾಲ್ ಅಲ್ಲಿ ನೀವು ಗ್ಯಾಪ್ ಹುಡುಕ್ಬೇಕು, ನೋಡ್ಕೊಳ್ಬೇಕು. ಇವ್ರು ಲಾಸ್ಟ್ ಓವರ್ ಫುಲ್ ಟಾಸ್ ಹಾಕಿದ್ದಾರೆ. ನಾನು ಬಿಗ್ ಶಾಟ್ ಗಿಂತ ಹೆಚ್ಚಾಗಿ ನನ್ನ ಏರಿಯಾ ಖಾಲಿ ಇದ್ರೆ ನಾನು ಕ್ಲಿಯರ್ ಮಾಡ್ಕೊಂಡು, ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಾನು 2 ರನ್ ತಗೊಳ್ಳೋಣ. ವೆರಿ ಫಸ್ಟ್ 2 ಬಾಲ್ ಅಲ್ಲಿ ನೀವು ತಗೊಳ್ಳುವಂತ ನಿರ್ಧಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಚೇತನ್, ಯೋಚನೆ ಮಾಡಿ ಆಡ್ಬೇಕಾಗುತ್ತೆ. ಈ ಒಂದು ಮೂಮೆಂಟ್ ಅಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಬಟ್ ಅಲ್ಲಿ ಬಂದಿರೋದು ಕ್ಯಾಪ್ಟನ್, ನಾನು ಜವಾಬ್ದಾರಿ ತಗೋತೀರಿ, ನನ್ನ ಟೀಮ್ ಜವಾಬ್ದಾರಿ ನಾನು ತಗೋತೀನಿ ಅಂತ ಬಂದಿರೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ 6 ಬಾಲ್ 6 ರನ್ ಬೇಕಾಗಿದ್ದಾಗ ಗಣೇಶ್. ಖಂಡಿತ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ ಗೆ ಅಷ್ಟು ಲಕ್ ಇರ್ಲಿಲ್ಲ. ಟಾಸ್ ಕೂಡ ಸೋತಿದ್ರು ಅವರು. ಅದಾದ್ಮೇಲೆ ಬ್ಯಾಟಿಂಗ್ ಇಂದ ಸ್ವಲ್ಪ ಅಷ್ಟು ರನ್ಸ್ ಕೂಡ ಬಂದಿರ್ಲಿಲ್ಲ. ಆಡಿದ್ರು ಕೂಡ ಬಾಲ್ ಟು ಬಾಲ್ ಆಡಿದ್ರೆ ಅವರು. ಅವ್ರ ಆಟ ಬೇರೆ ತರ ಬಿಗ್ ಶಾಟ್ ಹೊಡಿತಾರೆ ಅವರು. ಬಾಲ್ ಕಿಂತ ರನ್ಸ್ ಜಾಸ್ತಿ ಮಾಡ್ತಾರೆ ಅವರು. ಫಸ್ಟ್ ಓವರ್ ಕೂಡ ಚೆನ್ನಾಗಿ ಇರ್ಲಿಲ್ಲ. ಸ್ಲಾಟ್ ಅಲ್ಲಿ ಹಾಕಿದ್ದು ಬಿಗ್ ಶಾಟ್ ಗೆ ಹೋಗಿರೋದಿಲ್ಲಿ ಬ್ಯಾಟರ್. 2 ಆಡು ಅಂತ ಹೇಳ್ತಾ ಇದ್ರು ಪ್ರಶಾಂತ್ ಪಿಳ್ಳೆ. ನಾನು ಹೇಳ್ತೀನಿ ನೋಡಿ, ನಿಮಗೆ ನೀವು 6 ಗೆ ಹೋದಾಗ ಕಷ್ಟ ಆಗುತ್ತೆ. ನೀವು ಪ್ರತಿ ಬಾಲಿಗೆ 2 ರನ್ ತಗೊಳ್ಳುವಂತ ಪ್ರಯತ್ನ ಕನಿಷ್ಠ ಪಕ್ಷವಾದ್ರೆ ಮಾಡ್ಬೇಕಾಗುತ್ತೆ. ನೀವು ಬೌಲರ್ ಗೆ ಒತ್ತಡ ಕೊಡಬೇಕಾಗುತ್ತೆ. ಯಾವ ರೀತಿ ಹಾಕಿದ್ರೆ ಬೀಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವರ ಸ್ಟ್ರಾಂಗ್ ಏರಿಯಾನ ಬೌಲರ್ ಕೂಡ ರೀಡ್ ಮಾಡಿರ್ತಾರೆ. ಈ ಬಾಲ್ ಅವ್ರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಅದನ್ನ ತಪ್ಪಿಸೋ ಯೋಚನೆ ಬೌಲರ್ ಮಾಡಿರ್ತಾರೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್, ದ ಡೇಂಜರಸ್ ಪ್ಲೇಯರ್ ಅಂತ ನಾವು ಏನ್ ಹೇಳ್ತೀವಿ, ಮಿಸ್ಟರ್ ಗಣಿ ಅಲ್ಲಿ ಬೌಲಿಂಗ್ ಮಾಡ್ತಾ ಇರುವಂತದ್ದು. ಅಲ್ಲಿ ಬಿಗ್ ಶಾಟ್ ಹೋದಾಗ ಒಂದೇ ಒಂದು ಮಿಸ್ ಟೈಮ್ ಆಯ್ತು ಅಂದ್ರೆ ವಿಕೆಟ್ ಆಗುತ್ತೆ. ಇದೇ ಹೇಳಿದ್ದು ಈಗಷ್ಟೇ ಹೇಳಿದ್ದು. ಮಿಸ್ಟೇಕ್ ಮಾಡಿದ್ರೆ ಮಿಸ್ ಟೈಮ್ ಆಗುತ್ತೆ ಅಂತ. ಇಲ್ಲಿ ಮಿಸ್ ಆಗ್ತಾ ಇರೋದು ದಿಸ್ ಟೈಮ್ ಅಲ್ಲಿ. ನೋಡಿ ಏನ್ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಆ ಸಿಂಗಲ್ ಡಬಲ್ ಹೊಡಿಯುವಂತ ಬ್ಯಾಟರಿಗೆ ಕೆಲವೊಮ್ಮೆ ನಾವು ಹೇಳಿದಾಗ ಸಿಂಗಲ್ ಡಬಲ್ ಅಂತ ಹೇಳಿದಾಗ ಅವ್ರು ತಗಲಾಕೊಳ್ತಾರೆ ಅನ್ನೋದು ದೊಡ್ಡ ಎಕ್ಸಾಂಪಲ್ ಇದು. ಯಾಕಂದ್ರೆ ಬ್ಯಾಕಪ್ ಲೆಂತ್ ಇತ್ತು. ಇದನ್ನ ಲೆಂತ್ ಸ್ವಲ್ಪ ಹಿಂದೆ ಹೇಳ್ಕೊಂಡು ಫೇಸ್ ಅಲ್ಲಿ ವೇರಿಯೇಷನ್ ಮಾಡಿ ಹಾಕಿರೋದು. ಕಾದು ನಿಂತು ನಿಮಗೆ ಏನಾಗಿದೆ, ಲಾಂಗ್ ಆನ್ ಇಂದ ನಿಮಗೆ ಮಿಡ್ ವಿಕೆಟ್ ಅಂತ ಏನ್ ಹೇಳ್ತೀವಿ ಅಲ್ಲಿವರೆಗೆ ಓಪನ್ ಆಗಿದೆ ಏರಿಯಾ. ನಿಮಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಬ್ಯಾಕ್ ಪುಟ್ ಮಾಡ್ಕೊಂಡು ನೀವು ಆ ಏರಿಯಾ ಕ್ಲಿಯರ್ ಮಾಡಿದ್ರೆ 100% ಇದು 4 ರನ್ ತಗೊಳ್ಳೋ ಚಾನ್ಸಸ್ ಇತ್ತು. ಇದು ಬೇಜಾರಾಗಿದೆ. ಅದಕ್ಕೆ ಈ ವ್ಯಕ್ತಿ ಡಿಸಪಾಯಿಂಟ್ ಆಗಿರೋದು. ನೋಡಿ ಈಜಿ ನೀವು ಸಿಂಗಲ್ ತಗೊಳಕ್ ಹೋದಾಗ ನಿಮಗೆ ಪ್ರೊಟೆಕ್ಷನ್ ಹತ್ರ ಇರುತ್ತೆ. ಅವರಿಗೂ ವಿಕೆಟ್ ತಗೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಮದನ್ 6 ಬಾಲ್ಗೆ 6 ರನ್ ಮಾಡಿರೋದು. 6 ರನ್ ಕೂಡ 1 6 ಮಾಡಿರೋದವರು. 5 ಬಾಲ್ ಏರಿದೆ, ಅದು ಬಹುಶಃ ಬ್ಯಾಟಿಗೆ ಬಿದ್ದಿಲ್ಲ. ನೋಡ್ಬೋದಲ್ಲಿ ಯಾವ ರೀತಿ ಅಂತ. ಈಸಿಯಾಗಿದ್ದಂತ ಬಾಲು, ಅದು ಬ್ಯಾಕ್ ಫುಟ್ ಪಂಚ್ ಅಂತ ಏನ್ ಹೇಳ್ತೀವಿ, ಅದ್ ಮಾಡಿ ಈಸಿಯಾಗಿ 2 ರನ್ ತಗೋಬಹುದಾಗಿತ್ತು. ಇಲ್ಲ, ಬ್ಯಾಕ್ ಫುಟ್ ಪಂಚ್ ನೋಡಿ ಕ್ಯಾರಿ ತೊಗೊಂಡು ನಿಮಗೆ ನೋಡಿ ಆ ಡೀಪ್ ಪಾಯಿಂಟ್ ಅಲ್ಲಿ ಇದ್ದಾರೆ. ಇಲ್ಲಿ ಕವರ್ಸ್ ಅಲ್ಲಿ ಹಿಡಿದಿದ್ದು ಕ್ಯಾಚ್, ಮಿಡ್ ಆಫ್ ಕೂಡ ಇದ್ದಾರೆ. ಆ ಬಾಲ್ ಅನ್ನು ನೀವು ಏನ್ ಮಾಡ್ಬೋದಿತ್ತು. ನಿಮಗೆ ಲಾಂಗ್ ಆಫ್ ಅಲ್ಲಿ ಯಾರು ಇಲ್ಲ, ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಯಾರು ಇಲ್ಲ, ಡೀಪ್ ಕವರ್ಸ್ ಕೂಡ ಯಾರು ಇಲ್ಲ. ನಿಮಗೆ ಫೀಲ್ಡರ್ ಇಟ್ಟಿದ್ದು ಅವ್ರು ಎಲ್ಲಿ ಅಂತಂದ್ರೆ ಡೀಪ್ ಪಾಯಿಂಟ್ ಅಲ್ಲಿ. ನಿಮಗೆ ಇಷ್ಟು ಏರಿಯಾ ನಿಮಗೆ ಓಪನ್ ಆಗಿ ಕೊಟ್ಟಾಗ ನೀವು ಆ ಬಾಲ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಂಡು ನೀವು ಸ್ವಲ್ಪ ತಲೆ ಕವರ್ಸ್ ಪ್ಲೇಯರ್ ತಲೆ ಮೇಲಿಂದ ಹೊಡೆಯೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಚೇತನ್, ಏನ್ ಹೇಳ್ತೀರಾ ನೀವು? ಯೋಚನೆ ಮಾಡಿ ಆಡ್ಬೇಕಾಗುತ್ತೆ. ಬ್ಯಾಟರ್ಸಿಗೆ ಆತರ ಪಡಬಾರ್ದು ಅಂತ ಹೇಳ್ಬೇಕಾಗುತ್ತೆ. ಈ ಒಂದು ಮೂಮೆಂಟ್ ಅಲ್ಲಿ ಅಂಡರ್ ಪ್ರೆಷರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಬರ್ಬೇಕಾಗುತ್ತೆ ಬ್ಯಾಟರ್ಗೆ. ನೋಡಿ ಈ ಬಾಲ್ ಡಾಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಶಾಂತ್ ಪಿಳ್ಳೆ ಸ್ಟ್ರೈಕ್ ಬಂದ್ರೆ ಹಾಸನ್ ರಾಕರ್ಸ್ ಗೆ ಪ್ಲಸ್ ಆಗೋ ತರ ಕಾಣುತ್ತೆ. ಸೆಟಲ್ ಆಗಿದ್ದಾರೆ ಅವರು. ಇದು ಚೆನ್ನಾಗಿದೆ ಸೌಂಡ್ ಆಗಿದೆ. ಇದು 1 ರನ್ ತಗೊಳ್ತಾರೆ. ಇದು ಕೂಡ ರನ್ಔಟ್ ಅಂತ ಬರುವ ಚಾನ್ಸಸ್ ಇದೆ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ. ಯಾಕಂತಂದ್ರೆ ಇದು ನೋಡ್ಬೇಕು ಏನ್ ತೀರ್ಪು ಬರುತ್ತೆ ಅಂತೇಳಿ. ರನ್ಔಟ್ ಆದ್ರೂ ಪರವಾಗಿಲ್ಲ. ಪ್ರಶಾಂತ್ ಪಿಳ್ಳೆ ಸ್ಟ್ರೈಕಿಗೆ ಬಂದಿರೋದು ಏನ್ ಗುರು, ಇದು ಕೈಯಲ್ಲಿದ್ದ ಮ್ಯಾಚ್ ಬಿಡೋ ತರ ಕಾಣ್ತಾ ಇದೆ ಹಾಸನ್ ರಾಕರ್ಸ್. ಕ್ಲೋಸ್ ಕಾಲ್ ಇದೆ, ಹತ್ರನೇ ಇದೆ. ಬಹುಶಃ ಅಲ್ಲಿ ನೋಡ್ಬೋದು ಕೊಪ್ಪಳ ನೈಟ್ ರೈಡರ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಬಟ್ ಇನ್ನೊಂದು ಯೋಚನೆ ಮಾಡ್ಬೇಕಾಗಿರೋದು, ಮೊಮೆಂಟಮ್ಗೆ ಬ್ರೇಕ್ ಸಿಗ್ತಾ ಇದೆ, ಹಾಸನ್ ರಾಕರ್ಸ್ ಗೆ ಪ್ಲಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಮೊಮೆಂಟಮ್ ಚೆನ್ನಾಗಿದ್ದು ಇಲ್ಲಿವರೆಗೂ ಕೊಪ್ಪಳ ನೈಟ್ ರೈಡರ್ಸ್ ಚೆನ್ನಾಗಿ ಡಾಟ್ ಮಾಡ್ತಾ ಇದ್ರು, ಚೆನ್ನಾಗಿ ವಿಕೆಟ್ ತಗೋತಾ ಇದ್ರು. ಬಟ್ ಇಲ್ಲಿ ಮೊಮೆಂಟಮ್ಗೆ ಬ್ರೇಕ್ ಸಿಗ್ತಾ ಇರೋದು. ಇಲ್ಲಿ ಸಿಗುತ್ತೆ 1 ರನ್ ಆಡ್ ಆಗುತ್ತೆ. ಇದು ಖಂಡಿತವಾಗ್ಲು ಎಲ್ಲೋ ಒಂದ್ ಕಡೆ ಬ್ಯಾಟ್ ಯಾರಲ್ಲಿ ಇತ್ತು ಅನ್ಕೊಂಡ್ವಿ, ಆದ್ರೆ ಈಸಿಯಾಗಿ 1 ರನ್ ಬರುತ್ತೆ. ಇಲ್ಲಿ ನಾಟ್ ಔಟ್ ಅಂತ ತೋರಿಸ್ತಾ ಇರೋದು ಪರದೆಯ ಮೇಲ್ಭಾಗದಲ್ಲಿ. ಇದು 1 ರನ್ ಆಗುತ್ತೆ. ಇನ್ನು ಬೇಕಾಗಿರೋದು 5 ರನ್ಸ್. ಸೊ ಇದನ್ನ ಇನ್ನಿರುವಂತ ಬಾಲ್ ಅನ್ನ ಪ್ರಶಾಂತ್ ಪಿಳ್ಳೆ ಆಡಿದಷ್ಟು ಚೆನ್ನಾಗಿರುತ್ತೆ. ಹಾಸನ್ ರಾಕರ್ಸ್ ಗೆ ಸೆಟಲ್ ಆಗಿದ್ದಾರೆ. ಬಿಗ್ ಶಾಟ್ ಹೊಡೆಯೋ ಎಬಿಲಿಟಿ ಇದೆ. ಆ ವ್ಯಕ್ತಿ ಸ್ವಿಚ್ ಇಟ್ ಕೂಡ ಆಡ್ತಾರೆ. ಇನ್ನು ಕುತ್ಕೊಂಡು ಸ್ವೀಪ್ ಕೂಡ ಹೊಡಿತಾರೆ. ಇದೆಲ್ಲ ಯೋಚನೆ ಮಾಡಿರ್ತಾರೆ. ಈ ತರ ಬ್ಯಾಟರ್ಗಳು ಇದ್ದಾಗ ಫೀಲ್ಡ್ ಸೆಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಇವರು. ನೋಡಬಹುದಲ್ಲಿ ನಾವು ಕೂಡ ಯಾವ ರೀತಿ ಅಂತ ಡೀಪ್ ಫೈನ್ ಲೆಗ್ ಅಲ್ಲಿ ಫೀಲ್ಡ್ ಇಟ್ಟಿರೋದು. ಡೀಪ್
ಸ್ಕ್ವೇರ್ ಲೆಗ್ ಮತ್ತೆ ಮಿಡ್ ವಿಕೆಟ್ ಸೆಂಟ್ರಲ್ಲಿ ಫೀಲ್ಡ್ ಇಟ್ಟಿರೋದು ಲಾಂಗ್ ಆಫ್ ಇದೆ. ಬಟ್ ಡೀಪ್ ಮಿಡ್ ವಿಕೆಟ್ ಇಂದ ಡೀಪ್ ಸ್ಕ್ವೇರ್ ಲೆಗ್ ಇಂದ ಲಾಂಗ್ ಆಫ್ ವರ್ಗೂ ಫುಲ್ ಗ್ಯಾಪ್ ಇದೆ. ಆ ಗ್ಯಾಪ್ ನ ಯೂಸ್ ಮಾಡ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ನೋಡಿ ಗಣಿ ಎಷ್ಟು ಸಖತ್ ಪ್ರೆಸರ್ ಅಲ್ಲಿ ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ಕುತ್ಕೊಂಡು ಹೊಡೆಯಕ್ಕೆ ಯೋಚನೆ ಮಾಡಿದ್ದು. ನೀವು ಪ್ರತಿ ಬಾಲ್ ಸೀಪ್ ತಗೊಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಫ್ರಂಟ್ ಆಫ್ ದಿ ವಿಕೆಟ್ ಏರಿಯಾ ಖಾಲಿ ಇದೆ ನಿಮ್ದು. ನಿಮಗೆ ಅದೇ ಹೇಳ್ತಾ ಇರೋದು ನಾವು, ಫ್ರಂಟ್ ಆಫ್ ದಿ ವಿಕೆಟ್ ಖಾಲಿ ಇರ್ಬೇಕಾದ್ರೆ 6 ರನ್ ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ಸೀಪ್ ಆಡ್ತೀರಾ ಅಂತ ಹೇಳಿ ಗೊತ್ತಿದ್ದೆ ಅವ್ರಿಗೆ ಆತರ ಬಾಲ್ ಹಾಕೋದು. ಇದು ಸಖತ್ ಆಗಿದೆ. ಇಲ್ಲಿ ಗಣೇಶ್ ನೋಡಿ ಕಳೆದ ಓವರ್ ಅಲ್ಲಿ 2 ಬಾಲ್ ಇದೇ ತರ ಬೀಟ್ ಆಗಿರ್ತಾರೆ. ಇನ್ನು ಉಳಿದಿರೋದು 2 ಬಾಲ್. ಗುರು ಪ್ರತಿಯೊಬ್ಬರನ್ನು ಕೂಡ ತುದಿ ಗಾಲಲ್ಲಿ ನಿಲ್ಲಿಸಿರುವಂತ ಮ್ಯಾಚ್ ಇದು. ನೋಡಿ ಇಲ್ಲಿ ಎಷ್ಟು ಟೆನ್ಷನ್ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ. ಹಾಸನ್ ರಾಕರ್ಸ್ ಅವರು ಇಲ್ಲಿ ಏನ್ ಗುರು ಇದು ಮ್ಯಾಚ್ ಹಿಂಗ ಆಗ್ತಾ ಇದೆ ಅಂತೇಳಿ ಎದೆ ಬಡಿತ ಹೆಚ್ಚಾಗ್ತಾ ಇರುವಂತ ಹೃದಯ ಬಡಿತ ಇಲ್ಲಿ. ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇರೋದು ಪ್ರಶಾಂತ್ ಪಿಳ್ಳೆ ಅಂತಾನೆ ಹೇಳ್ಬೇಕು. ಅಲ್ಲಿ ನಾವು ಯಾವ ರೀತಿ ಇದೆ ಅಂತ ಫೀಲ್ಡ್ ಸೆಟಪ್ ನೋಡ್ಬೋದು. 5 ಲೆಗ್ ಮತ್ತೆ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಫೀಲ್ಡ್ ಇರೋದು. ಸ್ಕ್ವೇರ್ ಲೆಗ್ ಇಂದ ಲಾಂಗ್ ಆನ್ ವರ್ಗೂ ಗ್ಯಾಪ್ ಇದೆ. ಆ ಗ್ಯಾಪ್ ಹುಡುಕ್ತಾ ಇಲ್ಲ, ಹೊಡಿಯಕ್ ಹೋಗ್ತಾ ಇರೋದು 5 ಲೆಗ್ ಮೇಲೆ. ಖಂಡಿತವಾಗ್ಲೂ ನೋಡಿ ಎಂತ ಕ್ವಾಲಿಟಿ ಬಾಲಿಂಗ್ ಗುರು. 6 ಬಾಲಿಗೆ 6 ಬೇಕಿದ್ದು, ಕೊಟ್ಟಿದ್ದು ಕೇವಲ ಒಂದೇ 1 ರನ್ಸ್. ಇಲ್ಲಿ 1 ಬಾಲಿಗೆ 5 ರನ್ ಬೇಕಾಗಿದೆ. ಇಲ್ಲಿ ಎಷ್ಟು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ನೋಡಿ. ನೀವು ಇಷ್ಟು ಸಫಲ್ ಆಗಿ ನಿಂತಾಗ ನಿಮಗೆ ರೌಂಡ್ ಫೀಲ್ಡ್ ಇರೋದಿಲ್ಲ. 360 ಡಿಗ್ರಿಯಲ್ಲಿ ಗ್ರೌಂಡ್ ಇರ್ಬೇಕಾದ್ರೆ ನೀವು ಕೇವಲ ಒಂದೇ ಕಡೆ ಹೊಡಿತೀನಿ ಅಂತ ಹೋದಾಗ ಅದು ಖಂಡಿತವಾಗ್ಲೂ ಅದಷ್ಟು ಈಸಿ ಆಗಲ್ಲ. ಖಂಡಿತವಾಗ್ಲೂ ಇದು ಬ್ಯಾಟ್ ಥಿಂಕಿಂಗ್ ಅಂತ ಹೇಳ್ಬೇಕು ನಾವು. ಈ ಲಾಸ್ಟ್ ಬಾಲ್ಗೆ ಬೌಂಡ್ರಿ ಹೊಡೆದ್ರೆ KSPL ಸೂಪರ್ ಓವರ್ ಮ್ಯಾಚ್ ನಾವು ನೋಡ್ಬೋದು. 6 ಬಂದ್ರೆ ಖಂಡಿತವಾಗ್ಲೂ ಹಾಸನ್ ರಾಕರ್ಸ್ ಕೇಕೆ ನಾವು ನೋಡ್ಬೋದು ಯಾವ ರೀತಿಯಾಗಿ ಕೇಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲದಿದ್ರೆ 100% ಕೊಪ್ಪಳ ನೈಟ್ ರೈಡರ್ಸ್ ಅಂತ ಇಲ್ಲಿ ರೆಡಿ ಆಗಿದ್ದಾರೆ ಅಶ್ವತ್ಗಾರಕ್ಕೆ. ಲಾಸ್ಟ್ ಓವರ್ ಅಲ್ಲಿ ಬೌಂಡ್ರಿ ಮಾಡಿ ಮ್ಯಾಚ್ ನ ಹತ್ರ ತಂದಿದ್ದು ಪ್ರಶಾಂತ್ ಪಿಳ್ಳೆ ಅವರೇನೆ. ಬಟ್ ಇಲ್ಲಿ ಡಾಟ್ ಮಾಡ್ತಾ ಇರೋದು ಪ್ರಶಾಂತ್ ಪಿಳ್ಳೆ ಅವರೇನೆ. ಅಲ್ಲ, ಬೌಂಡ್ರಿ ಹೊಡೆದ್ರು ಹತ್ತ ತಂದ್ರು ಅಂತ ಹೇಳಕ್ಕಿಂತ ಹೆಚ್ಚಾಗಿ ನೋಡಿ ನೀವು 6 ಬಾಲಿಗೆ 6 ರನ್ ಬೇಕಿದ್ದಾಗ ಯಾವ ಕ್ರಿಕೆಟ್ ಆದ್ರೂ ಸರಿ, ಯಾವ ಟೀಮರ್ ಆದ್ರೂ ಸರಿ ಏನ್ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಆ ಬಿಗ್ ಶಾಟ್ ಹೋಗಿ ಅವರು ಸಿಂಗಲ್ ಹೊಡೆಯುವಂತ ಬಾಲ್ಗೆ ಸಿಂಗಲ್ ಹೋಗ್ಬಿಟ್ಟು ವಿಕೆಟ್ ಕಳ್ಕೊಂಡ್ರೆ ಆದ್ಮೇಲೆ ಮೊಮೆಂಟಮ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಇಲ್ಲಿ. ಓ ಮೈ ಗಾಡ್ನೆಸ್, ಇದು ಬೇಕಾಗಿದ್ದು ಹಾಸನ್ ರಾಕರ್ಸ್ ಇಲ್ಲಿ ವಿಜಯದ ಪದಕ ಹಾರಿಸ್ತಾ ಇರೋದು. ಲಾಸ್ಟ್ ಬಾಲ್ಗೆ ಮ್ಯಾನ್ ಆಫ್ ದಿ ಹೀರೋ ಆಗ್ತಾ ಇರೋದಿಲ್ಲ ಪ್ರಶಾಂತ್ ಪಿಳ್ಳೆ. ಎಂತ ಒಂದು ಅದ್ಭುತ ಸಿಕ್ಸರ್. ಡಿಸೈಡಿಂಗ್ ಬಾಲ್ ಅಲ್ಲಿ 2 ಬಾಲ್ ಡಾಟ್ ಆಗಿದ್ರು. ನಾನು ಹೊಡಿತೀನಿ ಅಂತ ಹೊಡೆದಿದ್ದು ಯಾರ್ಕರ್ಲ್ ಅಂತ ಪಿಕ್ ಮಾಡಿ ಹೊಡಿತಾ ಇರೋದು ಪ್ರಶಾಂತ್ ಪಿಳ್ಳೆ ನೋಡ್ಬೋದು. ಅದಕ್ಕೆ ಆ ರೀತಿ ಸೆಲೆಬ್ರೇಷನ್ ಬರ್ತಾ ಇರೋದು. ಹಾಸನ್ ಡಗ್ಔಟ್ ಅವರು ಪ್ರಶಾಂತ್ ಪಿಳ್ಳೆನ ಎತ್ತುಕೊಂಡು ಕುಣಿಸ್ತಾ ಇದಾರಪ್ಪ. ಇದು ಅನ್ಬಿಲೀವಬಲ್. ಇದು ಮರೆಯೋಕ್ಕಾಗದ ಒಂದು ಇತಿಹಾಸ. ಇದು ಸೂಪರ್ ಓವರ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಇತಿಹಾಸ ಅಂತ ಹೇಳ್ಬೋದು ನಾವು. 1 ಬಾಲ್ಗೆ ಬೇಕಾಗಿರೋ 5 ರನ್ಗೆ 6 ಹೊಡಿಲೇಬೇಕು ಅಂತ ಹೇಳಿದಾಗ 6 ಹೊಡೆದು ವಿನ್ ಆಗ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ತಾಯಿ ಹಾಸನಾಂಬೆಯ ಕೃಪೆ ಇವರ ಮೇಲೆ ಇದೆ ಅಂತ ಹೇಳ್ಬೋದು ನಾವು. ಇದಂತೂ ಕ್ವಾಲಿಟಿ ಮ್ಯಾಚ್. ಇದು ಆ ಧೂಳ್ ಅಂತ ಹೇಳ್ಬೋದು. ಇದಕ್ಕೆ ಅದ್ಭುತ ಮ್ಯಾಚ್ ಅಂತ ಹೇಳ್ಬೋದು. ಇದಕ್ಕೆ ನಿಜವಾಗ್ಲೂ KSPL ನ ಇತಿಹಾಸದಲ್ಲಿ, ರಾಜ್ಯ ಟೆನ್ನಿಸ್ ಕ್ರೀಡೆ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವಂತ ಒಂದು ಮ್ಯಾಚ್ ಆಗ್ಬೋದು ಇದಂತೂ. ಎಲ್ಲಾರು ಎತ್ಕೊಂಡು ಮುದ್ದಾಡ್ತಾ ಇರೋದಲ್ಲಿ ಪ್ರಶಾಂತ್ ಪಿಳ್ಳೆನ ಯಾವ ರೀತಿ ಎತ್ಕೊಂಡು ಮುದ್ದಾಡ್ತಾ ಇದಾರೆ ಅಂದ್ರೆ ನೋಡ್ಬೋದಲ್ಲಿ. ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದಾರೆ ಪ್ರಶಾಂತ್ ಪಿಳ್ಳೆ ಅವ್ರನ್ನ. ಪ್ರತಿಯೊಬ್ಬರು ನೋಡಿ ಹಾಸನದಿಂದ ಭರತ್ ಕಿಚ್ಚ ಆಗಿರ್ಬೋದು, ನಜೀಬ್ ಅವರು ಆಗಿರೋದು, ಅರಕಲ್ಗೋಡಿಂದ ಹಾಸನದ ಮೂಲೆ ಅರಸೀಕೆರೆ ಹುಡುಗರು ಬಂದಿದ್ದಾರೆ. ಈ ಕಡೆ ಹಾಸನದ ಹುಡುಗರು ಬಂದಿದ್ದಾರೆ, ಒಳ ನರಸೀಪುರದವರು ಬಂದಿದ್ದಾರೆ, ಅರಕಲಗೋಡಿನವರು ಬಂದಿದ್ದಾರೆ. ಇನ್ನು ನೇರ ಪ್ರಸಾರದಲ್ಲಿ ಇಡೀ ಹಾಸನದ ಹುಡುಗರು ಕುತ್ಕೊಂಡು ಈ ಮ್ಯಾಚ್ ಅನ್ನು ನೋಡ್ತಿರ್ತಾರೆ. ಈ ಕಡೆಯಿಂದ ಬೇಜಾರಾಗಿರೋದು ಯಾರಪ್ಪ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೊಪ್ಪಳ ನೈಟ್ ರೈಡರ್ಸ್. ಮರೆಯೋಕ್ಕಾಗೋದಿಲ್ಲ ಗುರು. ಎಂತ ಒಂದು ಟೀಮ್ ಅದು. ಪ್ರತಿಯೊಂದು ಟೀಮಿಗೆ ಕೂಡ ನೀರನ್ನು ಬೆವರಿಳಿಸಿದಂತ ಟೀಮ್ ಅದು. ಇವತ್ತು ಆ ಟೀಮು ಸೆಮಿಫೈನಲ್ ಹೊರ ಹೋಗ್ತಾ ಇದೆ. ಖಂಡಿತವಾಗ್ಲೂ ಬೇಜಾರಾಗ್ತಾ ಇದೆ ಚೇತನ್. ಟಕ್ಕರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಟಫ್ ಫೈಟ್ ಕೊಟ್ಟಿದ್ದಾರೆ. ಯಾರಿಗೂ ಈಸಿಯಾಗಿ ನೀವು ಗೆಲ್ಲಿ ಅಂತ ಬಿಟ್ಕೊಟ್ಟಿಲ್ಲ. ಇಲ್ಲಿ ಒಂದು ಮೂಮೆಂಟ್ ನೋಡ್ತಾ ಹೋಯ್ತು ಅಂದ್ರೆ ಲಾಸ್ಟ್ ಬಾಲ್ ವರ್ಗೂ ಕಂಪ್ಲೀಟ್ ಮೂಮೆಂಟಮ್ ಇದ್ದಿದ್ದು ಕೊಪ್ಪಳ ನೈಟ್ ರೈಡರ್ಸ್ ಹತ್ರ. ಬಟ್ ಮ್ಯಾನ್ ಇನ್ನ ಫಾರ್ಮ್ ಇನ್ನ ಶೋ ಮಾಡಿದಲೆ ಪ್ರಶಾಂತ್ ಪಿಳ್ಳೆ. ಮ್ಯಾಚ್ ಮುಗೀತು ಅಂತ ಕೆಲವರು ಲೈವ್ ಆಫ್ ಮಾಡಿರ್ತಾರೆ, ಕೆಲವರು ಟಿವಿ ಆಫ್ ಮಾಡಿರ್ತಾರೆ. ಆದ್ರೆ ರಿಟರ್ನ್ ಆಗಿ ನೋಡಪ್ಪ ಅಂತ ಫೋನ್ ಕಾಲ್ ಅಲ್ಲಿ ಹೇಳಿರ್ತಾರೆ, ಮ್ಯಾಚ್ ನೋಡು ನೀನು, ಪಿಳ್ಳೆ ಹೀರೋ ಆಗಿದ್ದಾನೆ ಇವತ್ತು. ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ಕೂಡ ಈ ಕ್ಷಣದಲ್ಲಿ ನೋಡಿದ್ರೆ ಪ್ರಶಾಂತ್ ಪಿಳ್ಳೆ ನಿಜವಾಗ್ಲೂ ನೋಡಿ. ದರ್ಶನ್ ಕಡುವಿನ ಕೊಟ್ಟ ಖುಷಿ ಆಗಿದ್ದಾರೆ ಮಾಲಕರು. ಇದು ಫಿನಿಶಿಂಗ್ ಶಾಟ್ ನೋಡಿ. ಅದೇ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅಂತಂದ್ರೆ ಸೇಮ್ ಬಾಲ್ ರಿಸಲ್ಟ್ ಮಾತ್ರ ಬಂದಿರೋದು ಅಲ್ಟಿಮೇಟ್ ರಿಸಲ್ಟ್ ಗುರು. ಪಾಪ್ಯುಲರ್ 6 ಅಂತ ಹೇಳ್ಬೋದು, ಕ್ಲಾಸಿಕ್ 6 ಅಂತ ಹೇಳ್ಬೋದು. ಇದು KSPL ಕಮಾಲ್ 6 ಅಂತ ಹೇಳ್ಬೋದು. ಇದಕ್ಕೆ ನಾವು KSPL ಅಲ್ಲಿ ಈ ರೀತಿ ಒಂದು ಸೆಮಿಫೈನಲ್ ಬೇಕಾಗಿತ್ತು, ಬಂದಿದೆ ಇವಾಗ ಲಾಸ್ಟ್